ಹಲೋ ಟ್ರೇಡರ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು XAUSD ಆರ್ ಗೋಲ್ಡ್ ನ ಅನಾಲಿಸಿಸ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಅಂಡ್ ಈ ಒಂದು ಅನಾಲಿಸಿಸ್ ಅಲ್ಲಿ ನೆಕ್ಸ್ಟ್ ಮೂವ್ಮೆಂಟ್ ಯಾವ ರೀತಿ ಇರುತ್ತೆ ಫ್ರಮ್ ಎಕ್ಸ್ಟರ್ನಲ್ ಡಾಟಾ ಅಂಡ್ ಕರೆಂಟ್ ಡಾಟಾ ಅಂಡ್ ಫಾರ್ವರ್ಡ್ ಡಾಟಾನ ತಗೊಂಡು ನಾವು ಈ ಒಂದು ಸೆಷನ್ ಅಲ್ಲಿ ಆರ್ ಈ ಒಂದು ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡೋಣ, ಕ್ವಿಕ್ ಆಗಿ ಅನಾಲಿಸಿಸ್ ಮಾಡೋಣ ಬನ್ನಿ. ಜಸ್ಟ್ ಅನಾಲಿಸಿಸ್ ಅಲ್ಲಿ ನಾವೇನ್ ಮಾಡಬೇಕು, ಯಾವಾಗಲೂ ಹೈಯರ್ ಟೈಮ್ ಫ್ರೇಮ್ಸ್ ನ ಯೂಸ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನಾನು ಲಾಸ್ಟ್ ವಿಡಿಯೋಸ್ ಅಲ್ಲೇ ಹೇಳಿದ್ದೀನಿ. ಏನು ಮಾಡೋಣ, ಜಸ್ಟ್ ವಿ ಹ್ಯಾವ್ ಟು ಗೋ ಬ್ಯಾಕ್ ವಿತ್ ಲಾಸ್ಟ್ ಪ್ರೀವಿಯಸ್ ಡಾಟಾ ಏನಿತ್ತು ಅದನ್ನು ತಗೋಣ. ಸೊ ದಿಸ್ ಈಸ್ 18th and 21th ಏನು ಮಾರ್ಕೆಟ್ ಒಂದು ಅಪ್ಸೈಡ್ ರ್ಯಾಲಿ ಕೊಟ್ಟಿತ್ತು. ಎಕ್ಸಾಂಪಲ್ 4020 ಆರ್ 4000 ಇಂದ ಮಾರ್ಕೆಟ್ ಏನು 4160 ತನಕ ಮೂವ್ ಆಗಿತ್ತು. ಈ ಡಾಟಾನ ತೊಗೊತೀನಿ ಬಿಕಾಸ್ ಇಲ್ಲಿ ಮಾರ್ಕೆಟ್ ಈ ರೇಂಜಲ್ಲಿ ಎಕ್ಸಾಂಪಲ್ 17th ಡೇಟ್, ಎಕ್ಸಾಂಪಲ್ ಈ 17th ಡೇಟಿಂದ ಅಪ್ ಟು ಇಲ್ಲಿ ತನಕ ನಮಗೆ ಮಾರ್ಕೆಟಲ್ಲಿ ಯಾವುದೇ ರೀತಿ ಮೂವ್ಮೆಂಟ್ ಇದ್ದಿದ್ದಿಲ್ಲ, ಕಂಪ್ಲೀಟ್ ಕನ್ಸಾಲಿಡೇಷನ್ನ ಕೊಟ್ಟಿತ್ತು. ಎಕ್ಸಾಂಪಲ್ ಈ ಪಾಯಿಂಟ್ಸಲ್ಲಿ ನಮಗೆ ಕಂಪ್ಲೀಟ್ ಮಾರ್ಕೆಟ್ ಕನ್ಸಾಲಿಡೇಷನ್ ಕೊಟ್ಟಿತ್ತು ಬಿಕಾಸ್ ಮಾರ್ಕೆಟಲ್ಲಿ ನ್ಯೂಸ್ ಬಂದಿತ್ತು. ಯಾವ ನ್ಯೂಸ್ ಬಂದಿತ್ತು? ದ ಮೇಜರ್ ನ್ಯೂಸ್, ದ CPI and PPI ನ್ಯೂಸ್ ಬಂದಿತ್ತು ಫ್ರಮ್ ಪ್ರೀವಿಯಸ್ ಪಾಸ್ಟ್ 4 days ಬಿಫೋರ್, ಅಂದರೆ 14th ಆಫ್ ದಿಸ್ ಮಂತ್ ಆ್ಯಂಡ್ 15th ಆಫ್ ದಿಸ್ ಮಂತ್. ಸೊ ನ್ಯೂಸ್ ಯಾವಾಗ ಮಾರ್ಕೆಟಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ, ನ್ಯೂಸ್ ಬಂದಾಗ ನಮಗೆ ಮಾರ್ಕೆಟಲ್ಲಿ ಸ್ಟೇಬಲ್ ಆಗಲಿಕ್ಕೆ ಟೈಮ್ ಬೇಕು. ಏನೇ ಆಗುತ್ತೆ, CPI ಮತ್ತು WPI ಬಂದಾಗ ಮಾರ್ಕೆಟಲ್ಲಿ ಜಾಸ್ತಿ ವಾಲಟೈಲ್ ಕ್ರಿಯೇಟ್ ಆಗಿರುತ್ತೆ. ವಾಲಟೈಲ್ ಆಗಿರುವಂಥ ಟೈಮಲ್ಲಿ ಪ್ಯಾನಿಕ್ ಬಯರ್ಸ್ ಮತ್ತೆ ಪ್ಯಾನಿಕ್ ಸೆಲ್ಲರ್ಸ್ ಮಾರ್ಕೆಟ್ ಅಲ್ಲಿ ಟೋಟಲಿ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗಿ ಎಕ್ಸಿಟ್ ಆಗಿರ್ತಾರೆ ಮಾರ್ಕೆಟ್ ಇಂದ. ಸೊ ಅವ್ರನ್ನ ಮಾರ್ಕೆಟಿಗೆ ತರಲಿಕ್ಕೆ ಮಾರ್ಕೆಟ್ ಏನ್ ಮಾಡುತ್ತೆ, ಮಾರ್ಕೆಟ್ ಗಿವ್ ಸಮ್ ಕನ್ಸಾಲಿಡೇಷನ್ ಆರ್ ಲಿಕ್ವಿಡೇಟೆಡ್ ಮೂವ್. ಮಾರ್ಕೆಟ್ ಇರೋ ಜಾಗದಲ್ಲೇ ಮೂವ್ ಆಗುತ್ತೆ. ಆ ಮೂವ್ ನಮಗೆ ಯಾವತ್ತು ಬಂದಿತ್ತು? ಅಪ್ ಫ್ರಮ್ 17th ಇಂದ ಅಪ್ ಟು ದಿಸ್ ಟ್ರೆಂಡ್ ಇಲ್ಲಿ ತನಕ ಬಂದಿತ್ತು. ಸರ್, ಇಲ್ಲಿ ತನಕ ಬರೋ ತನಕ ಎಕ್ಸಾಂಪಲ್ 17th ಇಂದ 21 ನಿಯರ್ಲಿ 4 days ತನಕ ಏನು ನ್ಯೂಸ್ ಇದ್ದಿಲ್ವಾ ಸರ್? ಎಕ್ಸಾಕ್ಟ್ಲಿ ಯಾವುದೇ ರೀತಿ ನ್ಯೂಸ್ ಇದ್ದಿದ್ದಿಲ್ಲ. ನ್ಯೂಸ್ ಇದ್ರೂ ಲೆಟ್ಸ್ ಅ ಸ್ಮಾಲ್ ಸ್ಪೀಕ್ಸ್ ಇದ್ವು. ಎಕ್ಸಾಂಪಲ್ US ಅಲ್ಲಿ ಯಾವುದೋ ಒಂದು ಸ್ಪೀಕರ್ ಸ್ಪೀಕ್ ಮಾಡೋದು, ಇಲ್ಲ ಯುರೋಪಲ್ಲಿ ಕಂಟ್ರೀಸಲ್ಲಿ ಯಾವುದೋ ಒಂದು ಸ್ಪೀಕರ್ ಸ್ಪೀಕ್ ಮಾಡೋದು, ಸಮ್ ಕೈಂಡ್ ಆಫ್ ನ್ಯೂಸಸ್ ಈ ಥರ ಇದ್ವು. ಬಟ್ ಈ ಲಾರ್ಜ್ ಮೂವ್ ಏನಕ್ಕೆ ಬಂತು ಅಂಡ್ ಈ ಲಾರ್ಜ್ ಮೂವ್ ಅಲ್ಲಿ ನೀವು ಯಾವ ತರ ಥಿಂಕ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ 17th ಇಂದ 21 ತನಕ ಯಾವುದು ಮೇಜರ್ ನ್ಯೂಸ್ ಇದ್ದಿದ್ದಿಲ್ಲ. ಅದಕ್ಕೆ ನಮಗೆ ಮಾರ್ಕೆಟ್ ಕಂಪ್ಲೀಟ್ ಆಗಿ ಕನ್ಸಾಲಿಡೇಟೆಡ್ ಮೂವ್ನ ಕೊಡ್ತಾ ಇತ್ತು. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರಿ. ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಈ ಪಾಯಿಂಟ್ಗೆ ಮಾರ್ಕೆಟ್ನ ತಗೊಂಬರೋಣ. ಯಾವ ಪಾಯಿಂಟು? 21. ಎಕ್ಸಾಂಪಲ್ 21 ಲೈಕ್ ಏನು ಇಲ್ಲಿ ಬ್ರೇಕ್ಔಟ್ನ ಕೊಟ್ಟಿತ್ತು ಆ ಪಾಯಿಂಟಿಗೆ ಬರೋಣ. ಯಾವ ಟೈಮಿಂಗ್ಸು? ದ ಟೈಮಿಂಗ್ಸ್ ಈಸ್ ಈವ್ನಿಂಗ್ 5:30 ಆರ್ ಈವ್ನಿಂಗ್ 6:30ಗೆ ಮಾರ್ಕೆಟ್ ಒಂದು ಬ್ರೇಕ್ಔಟ್ನ ಕೊಟ್ಟು ಮಾರ್ಕೆಟ್ ಕಂಪ್ಲೀಟ್ ಆಗಿ ಅಪ್ಸೈಡ್ ರ್ಯಾಲಿನ ಕೊಡುತ್ತೆ. ಬಟ್ ನಾನು ಆಲ್ರೆಡಿ ಒಂದು ಸೆಷನ್ಸಲ್ಲಿ ಏನು ಹೇಳ್ತೀನಿ ಅಂದರೆ, ನಿಮಗೆ ಬ್ರೇಕ್ಔಟ್ಸ್ ಆಗಿರ್ಬೋದು ಆರ್ ನಿಮ್ಮ ಕನ್ಫರ್ಮೇಷನ್ಸ್ ಆಗಿರ್ಬೋದು ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ ಬಂದರೆ, ಹೈಯರ್ ಟೈಮ್ ಫ್ರೇಮ್ಸ್ ಅಂದರೆ ಏನು? 1 hour ಕ್ಯಾಂಡಲ್ಸ್ ಅಲ್ಲಿ ಬಂದರೆ ನಿಮಗೆ ಹೈಯರ್ ಕನ್ಫರ್ಮೇಷನ್ ಸಿಗುತ್ತೆ ಟ್ರೇಡ್ನ ಇನಿಷಿಯೇಟ್ ಮಾಡಲಿಕ್ಕೆ. ಸೊ ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಲೈಕ್ ಈ ಬ್ರೇಕ್ಔಟ್ಸಲ್ಲಿ ಏನೇನು ಮಾಡಬೇಕು. ನೆನ್ನೆ ಕೂಡ ಕ್ಲಾಸ್ ಆಗಿದೆ, ಆ ಕ್ಲಾಸಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಅಪ್ ಟ್ರೆಂಡ್ ಹೋಗ್ಬೇಕಾದ್ರೆ ನಾವು ಯಾವ ರೀತಿ ಥಿಂಕ್ ಮಾಡಬೇಕು ಆ್ಯಂಡ್ ಯಾವ ಟೈಮಿಂಗ್ಸಲ್ಲಿ ಬ್ರೇಕ್ಔಟ್ ಆದರೆ ನಮಗೆ ವರ್ಕ್ ಆಗುತ್ತೆ, ನಮ್ಮ ಟ್ರೇಡ್ಸ್ನ ಯಾವ ರೀತಿ ಇನಿಷಿಯೇಟ್ ಮಾಡಬೇಕು. ಓಕೆ, ಜಸ್ಟ್ ಸಿಂಪಲ್ ಕ್ವಿಕ್ ಎಕ್ಸಾಂಪಲ್. ಈ ಪಾಯಿಂಟಲ್ಲಿ ಏನಾಯಿತು, ಈ ಬ್ರೇಕ್ಔಟ್ ಕೊಡುವಂಥ ಪಾಯಿಂಟಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಬರಿತಾ ಇದ್ದೀನಿ ನೋಡಿ, ಡಾಲರ್ ಪ್ರೈಸು ವೀಕ್ ಆಗ್ತಾ ಇತ್ತು. ಯಾವ ಪ್ರೈಸ್ ವೀಕ್ ಆಗ್ತಾ ಇತ್ತು? ಡಾಲರ್ ಪ್ರೈಸ್ ವೀಕ್ ಆಗ್ತಾ ಇತ್ತು ಆ್ಯಂಡ್ XAUSD ಅಲ್ಲಿ ಸ್ಟ್ರಾಂಗ್ ಬುಲಿಶ್ ಮೂಡ್ ಬರ್ತಾ ಇತ್ತು. ಈ ಪಾಯಿಂಟಲ್ಲಿ ನಾವೇನು ಮಾಡ್ತೀವಿ? ಸೊ ಕಂಪ್ಲೀಟ್ ಬೈಯಿಂಗ್ ಆ್ಯಂಡ್ ನಮ್ಮ ಕಮ್ಯುನಿಟಿ ಗ್ರೂಪಲ್ಲೂ ಕೂಡ ಹೈಯರ್ ಟೈಮ್ ಫ್ರೇಮಲ್ಲಿ ಬ್ರೇಕ್ಔಟ್ ಆಗಿದೆ ಅಂತ ನಾನು ಅಪ್ಡೇಟ್ನ ಕೊಟ್ಟಿದ್ದೀನಿ.
ಸೊ ನಮ್ಮ FX ಟ್ರೇಡ್ ಕಮ್ಯುನಿಟಿ ವಾಟ್ಸಪ್ ಕಮ್ಯುನಿಟಿಯಲ್ಲಿ ಕಂಪ್ಲೀಟ್ ಆಗಿ ಒಂದು ಅಪ್ಡೇಟ್ನ ಇನಿಷಿಯೇಟ್ ಮಾಡಿದೆ. ಮಾರ್ಕೆಟ್ ಹೈಯರ್ ಟೈಮ್ ಫ್ರೇಮಲ್ಲಿ ಕನ್ಸಾಲಿಡೇಷನ್ ಫೇಸಿಂದ ಮಾರ್ಕೆಟು ಅಪ್ಸೈಡ್ ಮೂಮೆಂಟಿಗೆ ಹೋಗ್ತಾ ಇದೆ ಅಂತ ನಾನು ಕಂಪ್ಲೀಟ್ ಆಗಿ ಐಡೆಂಟಿಫೈ ಮಾಡಿ ಹೇಳಿದ್ದೆ. ಆ್ಯಂಡ್ ಈ ಮೂನ ನಾವು ಕಂಪ್ಲೀಟ್ ಆಗಿ ಇಲ್ಲಿಗೆ ಬರುತ್ತೆ ಅಂತ ನಾನು ಅನಾಲಿಸಿಸ್ನ ಮಾಡಿದ್ದೆ. ಫ್ರಮ್ ಎಕ್ಸ್ಟೆನ್ಷನ್ ಫಿಬೊನಾಚಿ ಪ್ಲಸ್ ರಿವರ್ಸಲ್ ಫಿಬೊನಾಚಿ ಅದನ್ನ ಇಲ್ಲಿ ಹಾಕಿಲ್ಲ, ಬಿಕಾಸ್ ಇಲ್ಲಿ ಇರೋದು ನಮಗೆ ಎರಡೇ ಟ್ರೇಡು. ಏನಕ್ಕೆ ಅಂದರೆ ಫ್ರಮ್ ಬುಲ್ಲಿಶ್ ಇಂದ ಮಾರ್ಕೆಟು ಬೇರಿಶ್ ಆಗ್ತಾ ಇದೆ, ಇಷ್ಟೇ ನಮಗೆ ಕಾಣ್ತಾ ಇರೋದು. ಬಿಕಾಸ್ ಇದನ್ನ ನಾವು 1 hour ಇಂದ 1 ವೀಕಿಗೆ ಶಿಫ್ಟ್ ಮಾಡಿದ್ರೆ ಆರ್ 1 ಡೇಗೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನಮಗೆ ಕಂಪ್ಲೀಟ್ ಸೈಡ್ ಬೇಸ್ ಆರ್ ಲಿಕ್ವಿಡೇಷನ್ನ ಮೂವ್ ಮಾಡ್ತಾ ಇದೆ. ಸೊ ಇದನ್ನು ನಾನು ಒಂದೇ ಕ್ಲಾಸಲ್ಲಿ ಒಂದೇ ಒಂದು ಸೆಷನ್ನಲ್ಲಿ ನನಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಆಗಿರೋಂಥ ಮೂವ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇವಾಗ ಯಾವ ಮೂವ್ ಮಾರ್ಕೆಟ್ ಆಗ್ಬೋದು ಅಂತಲೂ ನಾನು ಕಂಪ್ಲೀಟ್ ಆಗಿ ಈ ಡಾಟಾನ ಕೊಡ್ತೀನಿ. ಆ್ಯಂಡ್ ಇಲ್ಲೇ ನಮಗೆ 1 ನಿಮಿಷ. ಆ್ಯಂಡ್ ನಾನು ಆಗಲೇ ಹೇಳಿದೆ ಈ ಪಾಯಿಂಟಲ್ಲಿ ಮಾರ್ಕೆಟ್ ಬ್ರೇಕ್ಔಟ್ ಆಗಿತ್ತು ಅಂತ ಹೇಳಿದೆ. ಎಲ್ಲಿ? ಈ ಪಾಯಿಂಟಲ್ಲಿ, ಕರೆಕ್ಟಾ? ಇವಾಗಿನೂ ಜಸ್ಟ್ ಬ್ಯಾಕಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಸೊ ಈ ಪಾಯಿಂಟ್ ನಮಗೇನಾಗುತ್ತೆ, ಬ್ರೇಕ್ಔಟ್ ಆದಾಗ ಒನ್ಸ್ ಮಾರ್ಕೆಟ್ ಅದೇ ಪಾಯಿಂಟಿಗೆ ಬಂದರೆ ನಮಗೆ ಏನಾಗುತ್ತೆ, ಸಪೋರ್ಟ್ ಆಗುತ್ತೆ. ಯಾಕೆ ಅಂದರೆ ಈ ಪಾಯಿಂಟಲ್ಲಿ ನಮಗೆ ಡಾಲರ್ ಪ್ರೈಸ್ ಡಿಕ್ರೀಸ್ ಆಗ್ತಾ ಇತ್ತು. ಆ್ಯಂಡ್ ಡಾಲರ್ ಪ್ರೈಸ್ ಡಿಕ್ರೀಸ್ ಆಗಿರೋ ಪಾಯಿಂಟ್ನ ನಾವು ಐಡೆಂಟಿಫೈ ಮಾಡಿಕೊಂಡ್ರೆ ನಮಗೆ ಆ ಪಾಯಿಂಟು ಮೇಜರ್ XAU/USDಯಲ್ಲಿ ಮೇಜರ್ ಆಗಿ ಸಪೋರ್ಟ್ ಆಗಿ ರಿಯಾಕ್ಟ್ ಮಾಡುತ್ತೆ. ಈ ಸಪೋರ್ಟ್ ಏನಾಗುತ್ತೆ, ನಾವು ಮಾರ್ಕೆಟ್ ಏನು ಬಂದಿರೋ ಅಂಥ ಟ್ರೆಂಡ್ಗೆ ಮಾರ್ಕೆಟ್ ಎಕ್ಸಾಕ್ಟ್ ಪಾಯಿಂಟಲ್ಲಿ ಕರೆಕ್ಷನ್ ಕೊಡ್ಬೋದು. ಅಪ್ ಟು ಮಾರ್ಕೆಟ್ ಎಲ್ಲಿ ತನಕ ಕರೆಕ್ಷನ್ ಕೊಡ್ಬೋದು? ಎಕ್ಸಾಂಪಲ್, ಮಾರ್ಕೆಟಲ್ಲಿ ಇನ್ನೂ ಟ್ರೇಡಿಂಗ್ ಅವರ್ಸ್ ಇದೆ. ಎಕ್ಸಾಂಪಲ್, ದಿಸ್ ಈಸ್ ಫ್ರೈಡೇ ಆ್ಯಂಡ್ ಮೇಜರ್ ಆಗಿ ನೀವು ಚೆಕ್ ಮಾಡಬೇಕಾಗಿರೋದು ಫಾರೆಕ್ಸ್ ಫ್ಯಾಕ್ಟ್ರಿಯಲ್ಲಿ ಯಾವ ಥರ ಒಂದು ನ್ಯೂಸ್ ಬಂದಿದೆ, ಇವತ್ತು ಯಾವುದಾದ್ರೂ ಮೇಜರ್ ನ್ಯೂಸ್ ಇದೆನಾ? ಬಟ್ ಆ್ಯಕ್ಚುಲಿ ನಾನು ನೋಡಿರೋ ಪ್ರಕಾರ ಇವತ್ತು ಫಾರೆಕ್ಸ್ ಫ್ಯಾಕ್ಟ್ರಿಯಲ್ಲಿ ಯಾವುದೇ ರೀತಿ ಮೇಜರ್ ನ್ಯೂಸ್ ಇಲ್ಲ. ಈ ಒಂದು ಸಪೋರ್ಟ್ನ ಬ್ರೇಕ್ ಮಾಡಲಿಕ್ಕೆ ಮಾರ್ಕೆಟ್ ಇದೇ ಲೆವೆಲಲ್ಲೇ ಕನ್ಸಾಲಿಡೇಷನ್ ಆಗುತ್ತೆ. ಸೊ ನನ್ನ ವ್ಯೂ ಇರೋದು ಬಂದ್ಬಿಟ್ಟು ಮಾರ್ಕೆಟು ಅಪ್ ಟು 4080 ರುಪೀಸಿಗೆ ಹೋಗುತ್ತೆ. ಇಲ್ಲ ಅಂದರೆ ಇದೇ ಲೆವೆಲಲ್ಲೇ, ಯಾವ ಲೆವೆಲು, 460 ಏನಿದೆ ಈ ಲೆವೆಲಲ್ಲಿ ಕನ್ಸಾಲಿಡೇಷನ್ ಆಗುತ್ತೆ. ಒನ್ಸ್ ಏನಾದರೂ ಮಾರ್ಕೆಟು 4060ನ ಬ್ರೇಕ್ ಆಯಿತು ಅಂತ ಅಂದರೆ ನಮ್ಮ ನಿಯರ್ ಬೈ ಟಾರ್ಗೆಟ್ 4080. ಸರ್ ಇಲ್ಲ ಸರ್, ಇಲ್ಲಿದ್ದ ಮಾರ್ಕೆಟ್ 4000, ಇವಾಗ ರನ್ ಆಗ್ತಿರೋ ಪ್ರೈಸ್ ಬಂದ್ಬಿಟ್ಟು 4038 ಅಲ್ಲಿ ರನ್ ಆಗ್ತಾ ಇದೆ. ಮಾರ್ಕೆಟ್ ಮತ್ತೆ ಕೆಳಗೆ ಬಂತು ಅಂತ ಅನ್ಕೊಳ್ಳಿ. ಯಾವ ಲೆವೆಲಿಗೆ? ಈ ಲೆವೆಲಿಗೆ 4021ಗೆ ಬಂತು. ಸೊ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಸೊ 4021ಗೆ ಬಂತು ಸರ್, ಆರ್ 22ಗೆ ಬಂತು. ಸೊ ಟ್ರೇಡ್ನ ಇನಿಷಿಯೇಟ್ ಮಾಡಿ 4060ಗೆ, 4062 ಆರ್ 60ಗೆ ನಿಮ್ಮ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಿ. ಇದಕ್ಕಿಂತ 4022 ಇಂದ ಒಂದು 5 to 10 ಪಾಯಿಂಟ್ಸ್, 10 to 15 ಪಾಯಿಂಟ್ಸ್, 10 to ಒಂದು 15 ಪಾಯಿಂಟ್ಸು SLನ ಹಿಡ್ಕೊಂಡು ಟ್ರೇಡ್ ಮಾಡಿ. ಸೊ ಈ ಟ್ರೇಡು ನನ್ನ ಅನಾಲಿಸಿಸ್ಗೆ ನಾನು ತೊಗೊಂಡಿರೋಂಥ ಟ್ರೇಡು. ಆ್ಯಂಡ್ ನಾನು ಇದನ್ನು ನನ್ನ ವೈಯಕ್ತಿಕವಾಗಿ ಅನಾಲಿಸಿಸ್ ಮಾಡಿದ್ದೀನಿ. ನೀವು ಟ್ರೇಡ್ ಇನಿಷಿಯೇಟ್ ಮಾಡೋದ್ಕಿಂತ, ರಿಯಲ್ ಟ್ರೇಡ್ ಇನಿಷಿಯೇಟ್ ಮಾಡೋದ್ಕಿಂತ ಸೊ ನೀವು ಅನಾಲಿಸಿಸ್ ಮಾಡಿ ಟ್ರೇಡ್ನ ಇನಿಷಿಯೇಟ್ ಮಾಡಿ. ಬಿಕಾಸ್ ನನ್ನ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ನನಗೆ ಗೊತ್ತಿರುತ್ತೆ. ನೀವು ಯಾವುದೋ ಒಂದು ಟ್ರೇಡ್ನ ತೊಗೊಂಡು ಲಾಸ್ ಮಾಡಿದ್ಮೇಲೆ ಅಷ್ಟು ಕ್ಯಾಪಿಟಲ್ನ ಡೆಪ್ಲಾಯ್ ಮಾಡಿ ಟ್ರೇಡ್ ಮಾಡೋಕ್ಕೆ ಹೋದಾಗ ನೀವೇನಾದರೂ ಲಾಸ್ ಮಾಡ್ಕೊಂಡ್ರೆ ನೀವೇ ಜವಾಬ್ದಾರರು. ಸೊ ಅದಕ್ಕೆ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಸೊ ಇದನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ನಾನು ಏನೇನು ಹೇಳ್ತೀನಿ, ಫಸ್ಟ್ ನ್ಯೂಸ್ ಏನೇನು ಹೇಳ್ತಾ ಇದ್ದೀನಿ ಆ್ಯಂಡ್ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ಕ್ಯಾಪ್ಚರ್ ಮಾಡಿಕೊಂಡು ಟ್ರೇಡ್ಸ್ನ ಇನಿಷಿಯೇಟ್ ಮಾಡಿ. ನನ್ನ ವ್ಯೂ ಕಂಪ್ಲೀಟಾಗಿ ಬಂದುಬಿಟ್ಟು ಈ ಒಂದು ಪಾಯಿಂಟ್ ಏನು ಬ್ರೇಕ್ಔಟ್ ಆಗಿತ್ತು, ಈ ಪಾಯಿಂಟಲ್ಲಿ ನಮಗೆ ಡಾಲರ್ ಪ್ರೈಸು ಡಿಕ್ರೀಸ್ ಆಗ್ತಾ ಇತ್ತು ಆ್ಯಂಡ್ XAUSD ರೈಸ್ ಆಗ್ತಾ ಇತ್ತು. ಅದು ನಮಗೆ ಮಾರ್ಕೆಟ್ ಕಂಪ್ಲೀಟಾಗಿ ಬುಲ್ಲಿಶ್ ಮೂವ್ನ ಕೊಟ್ಟಿತ್ತು. ಸೊ ಆ ಪಾಯಿಂಟಿಗೆ ಮತ್ತೆ ಮಾರ್ಕೆಟ್ ಬಂದಾಗ ಅದು ನಮಗೆ ಸಪೋರ್ಟ್ ಪಾಯಿಂಟ್ ಆಗಿ ರಿಯಾಕ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಮಗೆ ಯಾವುದೇ ರೀತಿ ಮೇಜರ್ ಟ್ರೇಡಿಂಗ್ ಸೆಷನ್ ಇಲ್ಲದೆ ಇರೋದ್ರಿಂದ, ಇವತ್ತು ಎಂಡ್ ಆಗೋದ್ರಿಂದ ಮಾರ್ಕೆಟ್ ಕೊಟ್ಟಿರೋವಂಥ ಬೇರಿಶ್ ಮೂಡ್ಗೆ ನಮಗೆ ಇಟ್ ನೀಡ್ಸ್ ಕರೆಕ್ಷನ್.
ಮಾರ್ಕೆಟ್ 90 ಡಿಗ್ರಿ ಆಗಿ ಬೀಳಕ್ಕಾಗಲ್ಲ. ಸೊ ಮಾರ್ಕೆಟ್ ಮೇ ಬಿ ಗಿವ್ ಅ ಕರೆಕ್ಷನ್ 10 to 15 ಪಾಯಿಂಟ್ ಎಸ್ ಎಲ್ ಇಟ್ಕೊಂಡು ಟ್ರೇಡ್ನ ಇನಿಷಿಯೇಟ್ ಮಾಡಿ 4060 ಇಸ್ ದ ಫಸ್ಟ್ ಟಾರ್ಗೆಟ್ ಅಂಡ್ ದ ನೆಕ್ಸ್ಟ್ ಟಾರ್ಗೆಟ್ ಈಸ್ 4080. ಸೊ ಏನಕ್ಕೆ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮಾರ್ಕೆಟ್ ಇಲ್ಲಿ ನೋಡಿ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಆಲ್ರೆಡಿ 3 ಅವರ್ಸ್ ಆ ಪಾಯಿಂಟಲ್ಲಿ ಕನ್ಸಾಲಿಡೇಷನ್ನ ಮಾಡಿದೆ. ಕನ್ಸಾಲಿಡೇಷನ್ ಮಾಡಿದೆ ಮೀನ್ಸ್ ಮಾರ್ಕೆಟಿಗೆ ಆ ಪಾಯಿಂಟ್ನ ಬ್ರೇಕ್ ಮಾಡುವಂಥ ಶಕ್ತಿ ಕಡಿಮೆ ಇದೆ. ಸೊ ಅದಕ್ಕೆ ಫಸ್ಟ್ ಟಾರ್ಗೆಟ್ ಆಸ್ ಪರ್ ಮೈ ಫಿಬ್ ಅನಾಲಿಸಿಸ್ ಫಸ್ಟ್ ಟಾರ್ಗೆಟ್ ಈಸ್ 4060, 4080. ಸೊ ಇದು ಒಂದು ನನ್ನ ಒಂದು ಅನಾಲಿಸಿಸ್ ಫ್ರಮ್ ಪ್ರೀವಿಯಸ್ ಏನು 21 ಇಂದ ಮಾರ್ಕೆಟ್ ಮೂವ್ ಆಗಿತ್ತು, ಟುಡೇ ಡೇಟ್ ಈಸ್ 24. ಇದು ನನ್ನ ಅನಾಲಿಸಿಸ್ ಇವತ್ತಿಗೆ. ನೋಡಿಕೊಂಡು ಕಂಪ್ಲೀಟಾಗಿ ಅನಾಲಿಸಿಸ್ನ ಮಾಡಿಕೊಂಡು ನ್ಯೂಸ್ನ ಗ್ರ್ಯಾಬ್ ಮಾಡಿಕೊಂಡು ಟ್ರೇಡ್ ಮಾಡಿ ನಿಮ್ಮ ಟ್ರೇಡಿಂಗ್ ಮೈಂಡ್ಸೆಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಅನಾಲಿಸಿಸ್. ಯಾರಿಗಾದ್ರೂ ಡಿಮ್ಯಾಟ್ ಅಕೌಂಟ್ ಆರ್ ಏನಾದರೂ ವಿಡ್ರಾಲ್ ಡೆಪಾಸಿಟ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ನನ್ನ ಒಂದು ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟಾಗಿ ಏನೋ ಒಂದು ಗೈಡೆನ್ಸ್ ಇದ್ರೂ ನಾನು ನಿಮಗೆ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅನಾಲಿಸಿಸ್ನ ಇಷ್ಟೋ ತನಕ ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಇದೇ ರೀತಿ ಕಂಟೆಂಟ್ನ ಆರ್ ಅನಾಲಿಸಿಸ್ನ ಮಾಡಲಿಕ್ಕೆ ನಮಗೂ ಕೂಡ ಮೋಟಿವೇಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.